ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನುವೆ. ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತತೆ. ಅರಿವಿಗೆ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ನನ್ನ ಕಾರ್ಯಕ್ರಮ ನೋಡಿದ್ರೆ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ನಮಸ್ಕಾರ ಎಲ್ಲರಿಗೂ. ಒಳ್ಳೆಯದಾಗಲಿ. ನನ್ನ ಕಾರ್ಯಕ್ರಮ ಎಲ್ಲ ಹೆಚ್ಚೆಚ್ಚು ನೋಡಿ ಅಂತ ಕೈ ಮುಗಿತೀನಿ. ಫಸ್ಟ್ ಹೇಳ್ತಿರೋದು ಮೇಷರಾಶಿಗೆ ಟೈಮ್ ಹೇಗಿದೆ ಅಂತ ನೋಡಬೇಕಾ? ಖಂಡಿತ ಕೂಡ ಈ ವರ್ಷದಲ್ಲಿ, ಈ ತಿಂಗಳಲ್ಲಿ, 10ನೇ ತಿಂಗಳಲ್ಲಿ 2-3 ಗ್ರಹಗಳು ಬದಲಾವಣೆ ಆಗ್ತಿದ್ದಾವೆ. ಸಾಕಷ್ಟು ಬಂಪರ್ ಬೆಳೆಗಳು ಬರ್ತಾ ಇದ್ದಾವೆ. ಒಂದು ಗುರುಗ್ರಹ ಚೇಂಜ್ ಆಗ್ತಾನೆ 18ನೇ ತಾರೀಕು, ಕನ್ಫರ್ಮಾಗಿ 19ನೇ ತಾರೀಕು ನಿಮಗೆ ಚೇಂಜ್ ಆಗ್ತಾನೆ. ಏನೆಲ್ಲ ಮಾಡ್ತಾನೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಪರ್ಫೆಕ್ಟಾಗಿ ಹೇಳ್ತಿದ್ದೀನಿ, ಬರೆದಿಟ್ಟು ಕೇಳಿ. ಮೇಷರಾಶಿಗೆ ಗುರು 6ನೇ ಮನೆಗೆ ಬಂದರೆ ನಿಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ಹಾಳಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ತಾಯಿ, ದೊಡ್ಡಮ್ಮ, ಚಿಕ್ಕಮ್ಮ ಯಾರಿದ್ದರೋ ಅವ್ರಿಗೆಲ್ಲರಿಗೂ ಕೂಡ ಹೆಲ್ತ್ ಪ್ರಾಬ್ಲಮ್ ಭಯಂಕರವಾಗಿ ಬರುತ್ತೆ. ಹೆಲ್ತ್ ಪ್ರಾಬ್ಲಮಲ್ಲಿ ತುಂಬ ಕೇರ್ಫುಲ್ ಆಗಿರಿ. ನಮಗೆ ನಡೆದ್ರು 4ನೇ ಮನೇಲಿ ಗುರು ಇದ್ದರೆ ಆರೋಗ್ಯ ಸಮಸ್ಯೆಗಳು ಬರ್ತವೆ. 4ನೇ ಮನೇಲಿ ಗುರುಗ್ರಹ ಇರೋದು ತುಂಬ ವೆರಿ ಡೇಂಜರ್ ಅಂತ ಪ್ರೆಡಿಕ್ಷನ್ ಮಾಡುತ್ತೆ. 4th ಲಾರ್ಡ್ ಅಧಿಪತಿ ಗುರು ಭಯಂಕರ ಡೇಂಜರು. ಗುರು 4ನೇ ಮನೆಯಲ್ಲಿದ್ದು 12ನೇ ಭಾವ ವ್ಯಯಸ್ಥಾನವನ್ನು ನೋಡ್ತಾನೆ. ನೀವು ಮೇಷರಾಶಿಯವರಿಗೆ ಶನಿ 12ನೇ ಮನೆ ನೋಡೋದು, ಗುರು 12ನೇ ಮನೆ ನೋಡೋದು ನಿಮಗೆ ಭಯಂಕರವಾದ ಘೋರವಾದ ತಲೆನೋವೆಲ್ಲ ಬರುತ್ತೆ. ಬುಧ ಗ್ರಹನೂ ಕೂಡ 8ನೇ ಮನೆಗೆ ಹೋಗ್ತಾನೆ, ಕುಜ 8ನೇ ಮನೆಗೆ ಹೋಗ್ತಾನೆ. ಮೇಷರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಸಿಕ್ಕಾಬಟ್ಟೆ ಬರ್ತಾ ಇದೆ. ಹಾಗಾಗಿ ನೀವು ನಿಮ್ಮ ಕಷ್ಟಕ್ಕೆ ಪರಿಹಾರಕ್ಕೆ ನಿಮ್ಮ ಲೈಫಲ್ಲಿ ಕುಬೇರ ಗ್ರಹದ ಕಲ್ಲು ಮತ್ತು ಡೈಮಂಡ್ ಕಲ್ಲನ್ನು ಹಾಕಬೇಕಾಗುತ್ತೆ. ಡೈಮಂಡ್ ಬ್ರಾಸ್ಲೆಟು ಮತ್ತು ಕುಬೇರ ಗ್ರಹದ ಕಲ್ಲನ್ನು ಯೂಸ್ ಮಾಡಬೇಕು. ಆವಾಗ ನಿಮಗೆ ತುಂಬ ಶುಭಫಲವನ್ನು ಕೊಡ್ತಾನೆ. ಯಾಕಂದರೆ ನಿಮಗೆ ರಾಹು ತುಂಬ ಚೆನ್ನಾಗಿದ್ದಾನೆ. ರಾಹು ಚೆನ್ನಾಗಿರೋದ್ರಿಂದ ಉದ್ದಿನ ವಡೆಯನ್ನು ಅತಿ ಹೆಚ್ಚು ತಿನ್ನೋದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಗೋಮೇಧಿಕವನ್ನು ಹಾಕೋದು ತುಂಬ ರಾಜಯೋಗನ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ನಿಮ್ಗೇನಾರು ರೂಬಿ, ಡೈಮಂಡು ಇಲ್ಲಾಂದರೆ ಕುಬೇರ ಗ್ರಹದ ಕಲ್ಲನ್ನು ಯೂಸ್ ಮಾಡಿ. ನೀವು ಈ ತಿಂಗಳಲ್ಲಿ ನಿಮಗೆ ಹೋಗ್ಬೇಕಾದಂಥ ಟೆಂಪಲ್ಲು, ತೊಂದರೆ ಕೊಡೋಂಥ ಟೆಂಪಲ್ ಯಾವಪ್ಪ ಅಂದರೆ, ಕಷ್ಟಗಳನ್ನ ಕೊಡೋಂಥ ಗ್ರಹಗಳು ಯಾವಪ್ಪ ಅಂದರೆ ಗುರುಗ್ರಹನ ನೀವು ಆರಾಧಿಸಿದಾಗ ನಿಮಗೆ ದೋಷಗಳು ಕಮ್ಮಿ ಆಗುತ್ತೆ. ನೀವು ಹೋಗಿ ಶುಕ್ರವಾರ ದಿವಸ ಭಾಳ ವಿಶೇಷವಾಗಿ ಕಟಕ ರಾಶಿಲಿರೋದ್ರಿಂದ ಮಂಗಳವಾರ ದಿವಸ ದಕ್ಷಿಣಾಮೂರ್ತಿಯನ್ನು ದರ್ಶನ ಮಾಡಬೇಕಾಗುತ್ತೆ. ನಿಮ್ಮ ತುಂಬ ಒಳ್ಳೆಯ ಶುಭಫಲನ ಕೊಡುತ್ತೆ. ನಿಮಗೆ ಶನಿಗ್ರಹ ನಿಮಗೆ ನಿಮಗೆ 12ನೇ ಭಾವದಲ್ಲಿದ್ದಾನೆ ಮೇಷರಾಶಿಗೆ. ನೀವು ಶುಕ್ರವಾರ ದಿವಸ ಹೋದರೆ, ಶನಿವಾರ ದಿವಸ ಹೋದರೆ ತಿನ್ನಲಾರಿಗೆ ಒಳ್ಳೆಯದಾಗಲ್ಲ. ನೀವು ಹೋಗ್ಬೇಕಾಗಿರೋದು ಗುರುವಾರ ದಿವಸ ಹೋಗಿ ತಿನ್ನಲಾರ ಶನೇಶ್ವರನ ನೀವು ದರ್ಶನ ಮಾಡಿದಾಗ ನಿಮಗೆ ದೋಷಗಳು ಕಮ್ಮಿ ಆಗುತ್ತೆ. ತಿನ್ನಲಾರ ಶನೇಶ್ವರ ನೀವು ಗುರುವಾರ ದಿವಸ ನೋಡಬೇಕು. ಮೇಷರಾಶಿಯವರು ಬದುಕಿ ಸಿಕ್ಕಾಪಟ್ಟೆ ಎನರ್ಜಿಯನ್ನು ಕೊಡ್ತಾ ಹೋಗ್ತಾನೆ ಈ ರಾಶಿಗೆ. ನಿಮ್ಮ ಲೈಫಲ್ಲಿ ಈ ಒಂದು ತಿಂಗಳಲ್ಲಿ ನೀವು ನರಕವನ್ನು ಮೇಷರಾಶಿಯವರಿಗೆ ಪ್ರಾಬ್ಲಮ್ ಬರ್ತಲೇ ಇದ್ದಾವೆ. ನಾನು ಹೇಳ್ತಾ ಇರೋದು ಕರೆಕ್ಟು. ಆದರೆ ನಿಮಗೆ ನಿಮ್ಮ ಫ್ರೆಂಡ್ಸು, ಇಲ್ಲ ನಿಮ್ಮ ಕೆಲಸರು, ನಿಮ್ಮ ವರ್ಕರ್ಸು, ಇಲ್ಲ ತಾಯಿಗೆ ಆರೋಗ್ಯ ಸಮಸ್ಯೆ, ತಾಯಿಗೆ ಹೆಲ್ತ್ ಪ್ರಾಬ್ಲಮ್, ತಾಯಿಗೆ ದುಃಖ, ತಾಯಿ ಮನೆ ಬಿಟ್ಟೋಗೋದು, ಈ ಥರದ ಒಂದು ಎಲ್ಲ ಪ್ರಾಬ್ಲಮ್ಮು ಕೂಡ ಒಂದು ಪರ್ಫೆಕ್ಟಾಗಿ ಹೇಳ್ತಿದ್ದೀನಿ ಮೇಷರಾಶಿಯವರಿಗೆ ಸಿಕ್ಕಾಪಟ್ಟೆ ತೊಂದರೆ ಇದೆ. ನಿಮಗೆ ಪರಿಹಾರ ಒಂದೇ ಡೈಮಂಡ್ ಹಾಕಬೇಕು, ಇಲ್ಲ ನಿಮ್ಮ ಲೈಫಲ್ಲಿ ಕುಬೇರ ಗ್ರಹದ ಬ್ರಾಸ್ಲೆಟ್ ಹಾಕಬೇಕು. ತುಂಬ ಒಳ್ಳೆ ಶುಭಫಲ ಆಗುತ್ತೆ. ನೀವು ಈ ಒಂದು ತಿಂಗಳಲ್ಲಿ ಬೇವಿನ ಮರವನ್ನು ಡೈಲಿ ಮುಟ್ಟೋದು, ಬೇವಿನ ಸೊಪ್ಪನ್ನು ಸ್ವಲ್ಪ ಲೈಟಾಗಿ ತಿನ್ನೋದು, ಬೇವಿನ ಐಟಮಲ್ಲಿ ಮಖ ತೊಳ್ಕೊಳ್ಳೋದು, ಸ್ನಾನ ಮಾಡೋದಕ್ಕೆ ನಿಮಗೆ ದೋಷ ನಿವೃತ್ತಿ ಆಗುತ್ತೆ. ಬೇವಿನ ಸೊಪ್ಪನ್ನು ಮೇಷರಾಶಿಯವರು ತಿನ್ನಬೇಕು. ಮೇಷರಾಶಿಯವರು ಅತಿ ಹೆಚ್ಚು ಬೇವಿನ ಸೊಪ್ಪನ್ನು ಬಳಸಿ ಡೈಲಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಬೇವಿನ ಮರನ ಮುಟ್ಟಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ಅಲ್ಲಿ ನಿಮಗೆ ಲಕ್ ಇರೋದು 100%. ಈ ಒಂದು ತಿಂಗಳಲ್ಲಿ ಎಕ್ಸ್ಟ್ರಾರ್ಡಿನರಿ ತಿಂಗಳು, ದುಃಖಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ನಿಮಗೆ ನೋಡಿ 18ನೇ ತಾರೀಕಿಂದ ನಿಮಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತವೆ. ಸಾಕಷ್ಟು ಹುಷಾರಾಗಿರಿ. ನಿಮ್ಮ ಲೈಫಲ್ಲಿ 8 ಮತ್ತು 3 ನಂಬರ್ ಒಟ್ಟಿಗೆ ಫಾಲೋ ಮಾಡಬೇಡಿ. 8 ಪಕ್ಕ 3 ಪಕ್ಕ 8 ಇದ್ದರೆ ನಿಮ್ಗೆ ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ. ಎಲ್ಲ ಕಷ್ಟಕ್ಕೂ ಕೂಡ ನಿಮ್ಗೆ ಲಕ್ಕಿ ನಂಬರ್ಸ್ ಅಂತ ಬಂದಾಗ 1, 10, 19 ಈ ಒಂದು ತಿಂಗಳಲ್ಲಿ ಅತಿ ಹೆಚ್ಚು ಲಕ್ಕಿ ನಂಬರಾಗಿ ಬಳಸಿ. ಅದೇ ರೀತಿಯಲ್ಲಿ 6, 15, 24 ಲಕ್ಕಿ ನಂಬರಾಗಿ ಬಳಸಿ. ಇಷ್ಟ ತನಕ ಮೇಷರಾಶಿನ ನೋಡಿದ್ರೆ ದೇವರು ನನ್ನ ಬ್ರಹ್ಮ ನನ್ನ ಭದ್ರಕಡೆ 9 ಕೊಡುವ ಸಕಲ ಸಂಪದ ಕೊಟ್ಟು ಕಾಪಾಡಲಿ ಅಂತೇಳಿ ಕೈ ಮುಗಿತೀನಿ. ನಮಸ್ಕಾರ.